ಇದೇ ವಿಷಯದ ಬಗ್ಗೆ ಇವತ್ತು ಮಾತಾಡ್ತೀವಿ. ಹಲವು ಜನ ಗಣ್ಯರು ನಮ್ಮ ಜೊತೆಗಿರ್ತಾರೆ. ನನ್ನ ಕೊಲೀಗ್ ಪ್ರಶಾಂತ್ ನಾಥ್ ಇದ್ದಾರೆ. ಪ್ರಶಾಂತ್, ಕಾರ್ಯಕ್ರಮಕ್ಕೆ ಸ್ವಾಗತ. ಹಿರಿಯ ಪತ್ರಕರ್ತರು, ರಾಜಕೀಯ ವಿಶ್ಲೇಷಕರಾದ ರವೀಂದ್ರ ರೇಷ್ಮೆ ಅವರಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ ರವೀಂದ್ರ ರೇಷ್ಮೆ ಅವರೇ. ದೇವರಾಜ್ ಅವರು JDSನಿಂದ, AS ಪಾಟೀಲ್ ನಡಹಳ್ಳಿ ಅವರು BJPಯಿಂದ, ನಾಗರಾಜ್ ಯಾದವ್ ಅವರು ಕಾಂಗ್ರೆಸ್ನಿಂದ ಇದ್ದಾರೆ. 3 ಜನರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಪ್ರಶಾಂತ್, ಪೊಲಿಟಿಕ್ಸು, ಆರೋಪ ಪ್ರತ್ಯಾರೋಪ, ಅಶೋಕ್ ಅವರ ಹೇಳಿಕೆ ಅದನ್ನೆಲ್ಲ ಆಮೇಲೆ ಚರ್ಚೆ ಮಾಡೋಣ. ಫ್ರಮ್ ವೇರ್ ಹಿ ಸ್ಟಾರ್ಟೆಡ್ ಟು ವೇರ್ ಹಿ ರೀಚ್ಡ್ ಸಂಜೆ ಕೂಡ ಡಿಸ್ಕಸ್ ಮಾಡಿದ್ವಿ ನಾವು. ಒಂದು ಅದ್ಭುತವಾದ ಜರ್ನಿ ಅಲ್ವಾ? ನೋ ಡೌಟ್ ಅಬೌಟ್ ಇಟ್. ನೋಡಿ, ರಾಜಕಾರಣದಲ್ಲಿ ಈಗ ವಿರೋಧ ಪಕ್ಷಗಳ ಟೀಕೆ ಏನು ಮಾಡ್ತವೆ ಅಂತಕ್ಕಂಥದ್ದು ಭಾಳ ಅದಕ್ಕೊಂದು ಪ್ರಾಮುಖ್ಯತೆ ಈ ಸಾಧನೆಗೆ ಸಂಬಂಧಪಟ್ಟಂತೆ ಅಲ್ಲ. ಅಂದರೆ ಕರ್ನಾಟಕದಂಥ ರಾಜ್ಯದಲ್ಲಿ 7.5 ವರ್ಷಗಳ ಕಾಲ ಮುಖ್ಯಮಂತ್ರಿ ಆಗಿರೋದು ಯಾಕೆ ಮುಖ್ಯ ಆಗುತ್ತೆ ಅಂದರೆ 5 ವರ್ಷಕ್ಕೆ 3 ಮುಖ್ಯಮಂತ್ರಿಗಳನ್ನು ನೋಡಿದ ರಾಜ್ಯ. ಹೌದು ಹೌದು. ಹೀಗಾಗಿ ನೀವು 5 ವರ್ಷ ಒಂದು ಟರ್ಮ್ ಮುಗಿಸಿ 2ನೇ ಟರ್ಮ್ ಮತ್ತೆ ಮುಖ್ಯಮಂತ್ರಿ ಆಗಬೇಕು ಅಂದರೆ ಮೊದಲನೇ ಪ್ರೀ ರಿಕ್ವಿಸಿಟ್ ಏನು? ನೀವು ಆ ಜನಪ್ರಿಯತೆಯನ್ನು ಕಾಯ್ದುಕೊಳ್ಬೇಕು. ಎಸ್. ನಿಮಗೆ ಪೊಲಿಟಿಕಲ್ ಅಥಾರಿಟಿ ಯಾವಾಗ ಬರುತ್ತೆ? ಆ ಜನಪ್ರಿಯತೆಯನ್ನು ಇಟ್ಕೊಂಡಾಗ. ಹೌದು. ನನಗನ್ಸುತ್ತೆ ಸಿದ್ದರಾಮಯ್ಯನವರು ಆ ಜನಪ್ರಿಯತೆಯನ್ನು ಇಂಟ್ಯಾಕ್ಟಾಗಿ ಇಟ್ಕೊಂಡ್ರು. ಈಗ ಆ ಜನಪ್ರಿಯತೆನ ನಾನು ಹೇಳಿದೆ ಅಲ್ವಾ, ನೀವು ವಿಶ್ಲೇಷಣೆಗಳನ್ನು ಯಾವ ಮೂಲೆಯಿಂದ ಬೇಕಾದರೂ ತಂದು ಬೇಕಾದ ಮಾತಾಡ್ಬೋದು. ಇಲ್ಲ ಜನಪ್ರಿಯತೆ ಅದು ಜಾತಿಗೆ ಸಂಬಂಧಪಟ್ಟಂತೆ ಇತ್ತು, ಆ ಹಿಂದೆ ಹಾಗಲ್ಲ. ಒಂದು ಜನಪ್ರಿಯತೆಯನ್ನು ಕಾಯ್ದುಕೊಳ್ಳುವುದರ ಜೊತೆಗೆ ಪೊಲಿಟಿಕಲ್ ಅಥಾರಿಟಿಯನ್ನು ಕಾಯ್ದುಕೊಂಡು ಅವರು ಪಾಪ್ಯುಲರ್ ಕಾರ್ಯಕ್ರಮಗಳನ್ನು ಕೊಟ್ಟಿದ್ದಾರೆ. ಈಗ ಅದು ಸರಿ ತಪ್ಪುಗಳ ವಿಶ್ಲೇಷಣೆ ಅದೊಂದು ಬೇರೆ ವಿಷಯ. ಬಟ್ 7.5 ವರ್ಷಗಳ ಕಾಲ ಒಬ್ಬ ಮುಖ್ಯಮಂತ್ರಿ ಆಗಬೇಕಾದ್ರೆ ಮತ್ತು ಬಂದಿರುವ ಹಾದಿಯಲ್ಲಿಂದ ದಟ್ ಈಸ್ ವೆರಿ. ಮತ್ತು ಕರ್ನಾಟಕದ ರಾಜಕಾರಣದಲ್ಲಿ ಇದು ಒಕ್ಕಲಿಗ, ಲಿಂಗಾಯತ ಮತ್ತು ಬ್ರಾಹ್ಮಣರು ಬಿಟ್ಟರೆ ಉಳಿದವರು ಮುಖ್ಯಮಂತ್ರಿ ಆಗಿದ್ದು ಕೂಡ, ಈಗ ಗುಂಡೂರಾಯರು ಆಗಿದ್ದು ಮುಖ್ಯಮಂತ್ರಿ ಹೈಕಮಾಂಡ್ ಕಾರಣದಿಂದ. ರಾಮಕೃಷ್ಣ ಹೆಗಡೆ ಮೊದಲನೇ ಬಾರಿ ಬಿಡಿ, ಅವ್ರು ಚಂದ್ರಶೇಖರ್ ಏನೋ ಫೋನ್ ಮಾಡಿ ಹೇಳಿದ್ರು ಮುಖ್ಯಮಂತ್ರಿ ಆದರು. 85ರಲ್ಲಿ ಅವ್ರ ಶಕ್ತಿ ಮೇಲೆ ಅವರು ಮುಖ್ಯಮಂತ್ರಿ ಆದರು. ಬಟ್ ಈಗ ಧರ್ಮ್ ಸಿಂಗ್ ಮತ್ತು ವೀರಪ್ಪ ಮೊಯ್ಲಿ ಸಣ್ಣ ಸಮುದಾಯಗಳಿಂದ ಮುಖ್ಯಮಂತ್ರಿ ಆದರೂ ಕೂಡ ಹೈಕಮಾಂಡ್ನ ಕೃಪಾ ಕಟಾಕ್ಷದಿಂದ ಆದರು. ಕರ್ನಾಟಕದ ರಾಜಕಾರಣದಲ್ಲಿ ಲಿಂಗಾಯತ ಮುಖ್ಯಮಂತ್ರಿಗಳು, ಒಕ್ಕಲಿಗ ಮುಖ್ಯಮಂತ್ರಿಗಳು ನೀವು ಕಡಿಮೆನೇನಿ. ದೇವೇಗೌಡರು ಯಾರ ನಂತರ ಮುಖ್ಯಮಂತ್ರಿ ಆದರು? ಅಂಥ ಪರಿಸ್ಥಿತಿಯಲ್ಲಿ ರಾಜ್ಯದ ರಾಜಕಾರಣದಲ್ಲಿ ತನ್ನ ಒಂದು ಸ್ಪೇಸನ್ನು ಕಾರ್ಡ್ ಔಟ್ ಮಾಡ್ಕೊಳ್ಳೋದು ಸುಲಭದ ಕೆಲಸ ಆಗಿರಲಿಲ್ಲ. ಯಾಕೆ ಸಿದ್ದರಾಮಯ್ಯನವರು ಮುಖ್ಯ ಆಗ್ತಾರೆ? ನನಗೆ ಆ್ಯಸ್ ಎ ಸ್ಟೂಡೆಂಟ್ ಆಫ್ ಪಾಲಿಟಿಕ್ಸ್ ನನಗನ್ಸುತ್ತೆ ತನ್ನ ಒಂದು ರಾಜಕೀಯ ಸಮೀಕರಣವನ್ನು ಅವ್ರು ಜೋಡಿಸ್ತಂದ್ರು. ನಾವು ಅಹಿಂದ ಕಾಂಗ್ರೆಸ್ನಲ್ಲಿ ಅಹಿಂದ ಮತ ಇತ್ತು, ಬಟ್ ಅದಕ್ಕೆ ಕುರುಬರ ಏನು ಮತಗಳನ್ನು ಜೋಡಿಸಿದ್ರು, ಮುಸ್ಲಿಂ ಮತಗಳನ್ನು ಗಟ್ಟಿಯಾಗಿ ಅಂತ. ಈ ಸಲ ಅಂತೂ 100% ಹೆಚ್ಚು ಕಡಿಮೆ ಮುಸ್ಲಿಂ ಮತಗಳು ಸಿದ್ದರಾಮಯ್ಯನವರ ಜೊತೆಗೆ ಬಂದವು. ಅದು ಪ್ರಾಯಶಃ ನನಗನ್ಸುತ್ತೆ ಸಿದ್ದರಾಮಯ್ಯನವ್ರದ್ದೊಂದು ಹೆಗ್ಗಳಿಕೆ. ಎಲ್ಲರೂ ನೋಡ್ರಿ, ಕೊನೆಗೆ ನೀವು ನಾನು ಹೇಳಿದೆ ಅಲ್ವಾ, ದೇವೇಗೌಡರು ಒಕ್ಕಲಿಗರ ನಾಯಕ, ಯಡಿಯೂರಪ್ಪನವರು ಲಿಂಗಾಯತರ ಮತ ಬೇಸ್ ವೋಟ್ಸ್ಗಳನ್ನ ಅದೇ ಇರ್ತದೆ. ವಾಟ್ ವ್ಯಾಲ್ಯೂ ಯು ಕ್ಯಾನ್ ಆ್ಯಡ್ ಅಂತಕ್ಕಂಥದ್ದು ಮುಖ್ಯ. ಎರಡನೇದು ಯಾಕೆ ಸಿದ್ದರಾಮಯ್ಯನವರು ಮುಖ್ಯ ಆಗ್ತಾರೆ ನೀವು ನೋಡಿ. ಈಗ ಯಡಿಯೂರಪ್ಪನವರು ತನ್ನ ಸ್ವಂತ ಪಾರ್ಟಿಯಲ್ಲೇ ಇದ್ದು ಮುಖ್ಯಮಂತ್ರಿ ಆದರು, ಸ್ವಂತ ಪಾರ್ಟಿಯಲ್ಲಿ. ದೇವೇಗೌಡರು ಜನತಾದಳದಲ್ಲಿದ್ದರು, ಒಡೆದು ತನ್ನ ಸ್ವಂತ ಪಾರ್ಟಿ ಕಟ್ಕೊಂಡ್ರು ಅಲ್ವಾ. ಇದು ಅನೇಕರಿಗೆ ಅನಿಸ್ಬೋದು ಅದಂತ ಇಟ್ಸ್ ಅ ವೆರಿ ಡಿಫಿಕಲ್ಟ್ ಥಿಂಗ್. ನಿಮ್ಮ ಪಾರ್ಟಿ ಅವಸಾನ ಆಯಿತು. ನೀವು 85 ಮೊದಲು ಲೋಕದಳ, ನಂತರ ರಾಮಕೃಷ್ಣ ಹೆಗಡೆ ಅವರು ಮುಖ್ಯಮಂತ್ರಿ ಆದಾಗ ಕನ್ನಡ ಕಾವಲು ಸಮಿತಿ, ಅದಾದಮೇಲೆ ದೇವೇಗೌಡರ ಜೊತೆ ಜಾಸ್ತಿ ಗುರುತಿಸ್ಕೊಂಡ್ರು. 94ರಲ್ಲಿ ದೇವೇಗೌಡರು ಜೊತೆ ಬಂದರು. ಬಟ್ ನನಗನ್ಸುತ್ತೆ ಸಿದ್ದರಾಮಯ್ಯನವರ ಜನಪ್ರಿಯತೆ ಸ್ಫುಟವಾಗಿ ಎದ್ದು ಕಂಡಿದ್ದು 2004ರಲ್ಲಿ. 2004ರಲ್ಲಿ ದೇವೇಗೌಡರ ಜೊತೆ ಸಿದ್ದರಾಮಯ್ಯನವರು ಇದ್ದಿದ್ದರಿಂದ, ಈಗ ಅವರಿಬ್ಬರು ಜಗಳ ಆಡ್ಕೊಳ್ಬೋದು, ದೇವೇಗೌಡರು ಜಾಸ್ತಿನೋ ಸಿದ್ದರಾಮಯ್ಯನವರು ಜಾಸ್ತಿನೋ, ಅವರಿಬ್ಬರು ಒಟ್ಟಿಗೆ ಬಂದಿದ್ದರಿಂದ JDSಗೆ ಒಂದು ರೀಲೈಫ್ ಸಿಕ್ತು. ಇವತ್ತು JDS ನಾವೇನು ನೋಡ್ತಿದ್ದೀವಿ, 1935, 1938 ಅಲ್ವಾ, 50 ಕ್ರಾಸ್ ಆಗಿದ್ದು ಹೇಗೆ? ಹಳೆ ಮೈಸೂರು ಭಾಗದಲ್ಲಿ ಒಕ್ಕಲಿಗ ಮತ್ತು ಕುರುಬ ಮತಗಳನ್ನು ಒಟ್ಟಿಗೆ ತಂದಿದ್ದರಿಂದ. ಅದೇ ಸಿದ್ದರಾಮಯ್ಯನವರು ಕಾಂಗ್ರೆಸ್ಗೆ ಹೋಗಿ ಕಾಂಗ್ರೆಸ್ನಲ್ಲೂ ಕೂಡ ಒಂದು ಇನ್ಎವಿಟಬಲ್ ಪವರ್ ಸೆಂಟರ್ ಆಗಿ ರೂಪುಗೊಂಡ್ರು. ಅದು ಪ್ರಾಯಶಃ ನನಗನ್ಸುತ್ತೆ ಅಜಿತ್, ತುಂಬ ಸೂಕ್ಷ್ಮವಾಗಿ ಗಮನಿಸಿದಾಗ ಇಟ್ ವಾಸ್ ಎ ಟಫ್ ಜಾಬ್. ಮತ್ತು ಅದು ತನ್ನ ಪೊಲಿಟಿಕಲ್ ಶೂಟ್ನೆಸ್ನಿಂದಾಗಿ ಅದನ್ನು ಮಾಡಿಕೊಳ್ಳುವ. ಈಗ BJP ಅವರು ಟೀಕೆ ಮಾಡ್ತಾರೆ, ಅವರು ಮುಖ್ಯಮಂತ್ರಿ ಆದರೂ, ವಿರೋಧ ಪಕ್ಷದ ನಾಯಕರಾದರು, ಮತ್ತು ಮುಖ್ಯಮಂತ್ರಿ ಆದರೂ, ಅವರು ಕಾಯಂ ಪವರಲ್ಲಿ ನಿಮ್ಗೆ ಯಾರು ಇಡ್ತಾರೆ ರೀ?
ಯಾರು ಇಡ್ತಾರೆ ನಿಮಗೆ? ಅದಕ್ಕೂ ಬೇಕಲ್ಲ ಅದರ ರಾಷ್ಟ್ರೀಯ ಪಕ್ಷದವ್ರು ಸುಮ್ಮನೆ ಪವರಲ್ಲಿ ಇಟ್ಬಿಡ್ತಾರ. ಎಸ್ ಎಂ ಕೃಷ್ಣರನ್ನೇ ರಾಜ್ಯಪಾಲರನ್ನ ಕಳಿಸಿದ್ರು. ಒಂದು ಚುನಾವಣೆ ಸೋತ ನಂತರ ರಾಜ್ಯಪಾಲರನ್ನ ಕಳಿಸಿದ್ರು ಎಸ್ ಎಂ ಕೃಷ್ಣ ಅವರನ್ನ. ಬಟ್ ಸಿದ್ದರಾಮಯ್ಯನವರು ಕರ್ನಾಟಕದ ರಾಜಕಾರಣದಲ್ಲಿ ಕಾಂಗ್ರೆಸ್ಗೆ ಒಂದು ಇನ್ಎವಿಟೇಬಲ್ ಪವರ್ ಸೆಂಟರ್ ಆಗಿದ್ದಾರೆ. ಅದರ್ವೈಸ್ ಡಿ ಕೆ ಶಿವಕುಮಾರ್ ಒಂದು ತಿಂಗಳಾಗಿರುತ್ತೆ ಮುಖ್ಯಮಂತ್ರಿ ಆಗಿರೋದು. ಯಾಕೆ ಹೈಕಮಾಂಡ್ ಇಷ್ಟು ಯೋಚನೆ ಮಾಡ್ತಿದೆ? ಎಲ್ಲಿ ಸಿದ್ದರಾಮಯ್ಯನವರು ಸಿಟ್ ಮಾಡ್ಕೊಳ್ತಾರೆ. ಮೂರನೇದು ನನಗನ್ಸುತ್ತೆ ಅಜಿತ್, ನೋಡಿ ನಿಮ್ಮನ್ನು ಪದೇ ಪದೇ ಒಂದು ರಾಷ್ಟ್ರೀಯ ಪಕ್ಷ ಮುಖ್ಯಮಂತ್ರಿ ಮಾಡ್ತಿದೆ ಅಂದರೆ ನಿಮ್ಗೆ ಆಡಳಿತ ಗೊತ್ತಿಲ್ಲದೆ ನೀವು ಮುಖ್ಯಮಂತ್ರಿ ಆಗ್ಲಿಕ್ಕೆ ಸಾಧ್ಯ ಆಗಲ್ಲ. ಸಿದ್ದರಾಮಯ್ಯನವರ ಹಾಲ್ಮಾರ್ಕ್ ನನಗನ್ಸುತ್ತೆ ಅಜಿತ್, ನೋಡಿ ನೀವು ಪ್ರತಿಯೊಂದರಲ್ಲೂ ಪ್ಲಸ್ ಮೈನಸ್ ಹುಡುಕ್ಬೋದು, ಬಟ್ ಅವರ ಆಡಳಿತ ಒಂದು ಡ್ಯೂ ಡಿಲಿಜೆನ್ಸ್ ಅಂತ ಹಿಡಿತಾ ಇದೆ ಅಲ್ವಾ. ನಾನು ಎಲ್ಲ ಮುಖ್ಯಮಂತ್ರಿಗಳು ಅಧಿಕಾರಿಗಳ ಸಭೆ ತೆಗೆದುಕೊಳ್ಳುವಾಗ ನಾನು ದಿಲ್ಲಿಯಲ್ಲಿದ್ದರಿಂದ ಸಹಜವಾಗಿ ನನಗೊಂದು ಎಕ್ಸಸ್ ನಾನು ನೋಡಿದ್ದೀನಿ. ಸಿದ್ದರಾಮಯ್ಯನವರು, ಯಡಿಯೂರಪ್ಪನವರು, ದೇವೇಗೌಡರು ಕುಳಿತುಕೊಂಡ್ರಂದರೆ ಅಧಿಕಾರಿಗಳು ಗಡಗಡ ನಡುಕ್ತಿದ್ರು. ಸುಮ್ಮನೆ ಜನಪ್ರಿಯ ನಾಯಕರಾಗಲ್ಲ ಯಾರು. ಪ್ರಿಪೇರ್ಡ್ ಆಗಿರ್ತಾರೆ ಅವರು ಮೀಟಿಂಗ್. ನಾನು ಸಂಜೆ ಕೂಡ ಹೇಳಿದೆ, ನಾನು ಕಾವೇರಿಯ ಸಂದರ್ಭದಲ್ಲಿ ಇಟ್ ವಾಸ್ ದ ಫಸ್ಟ್ ಕಾವೇರಿ ಕ್ರೈಸಿಸ್ ಫಾರ್ ಮೀ. ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಸೂಟಲ್ಲಿ ಕುಳಿತುಕೊಂಡು ಪತ್ರಕರ್ತರಿಗೆ ಒಂದು ರೀತಿ ಕ್ಲಾಸ್ ತೆಗೆದುಕೊಂಡಂಗೆ ಕಾವೇರಿ ವಿಷಯ. ನ್ಯಾಚುರಲಿ ದೇವೇಗೌಡರು ಅದರಲ್ಲಿ ಅಗ್ರಗಣ್ಯ ಸ್ಥಾನದಲ್ಲಿ ನಿಲ್ತಾರೆ. ಬಟ್ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದಾಗ ನೋಡಿ, ನಿಮ್ಮ 4 ಅಣೆಕಟ್ಟುಗಳಿವೆ, KRS, ಕಬಿನಿ, ಹಾರಂಗಿ, ಹೇಮಾವತಿ. ಎಷ್ಟು ನೀರಿದೆ, ಎಷ್ಟು TMC ನೀರಿದೆ, ಬೆರಳು ತುದಿಯಲ್ಲಿ ಇರ್ತದೆ. ನಾನು ಇದನ್ನು ಯಾಕೆ ಹೇಳ್ತಿದ್ದೀನಿ ಅಂದರೆ, ಬಡ್ಡಿಂಗ್ ಪಾಲಿಟಿಷಿಯನ್ಸ್ ಇದನ್ನು ಯಾರಾದರೂ ನೋಡ್ತಾ ಇದ್ರೆ ಇವರು ಕಾಲು ಬಿದ್ದು ನೀವು ಜನಪ್ರಿಯ ನಾಯಕರಾಗ್ಲಿಕ್ಕೆ ಸಾಧ್ಯ ಇಲ್ಲ. ದಟ್ ಈಸ್ ಯುವರ್ ಮೆರಿಟ್ ಆಲ್ಸೋ. ನಿಮ್ಗೆ ಆ ಒಂದು ಇದು ಬರಬೇಕಾಗತ್ತೆ, ಎಲ್ಲವೂ ನಿಮ್ಮ ಬೆರಳು ತುದಿಯಲ್ಲಿ ಇರಬೇಕಾಗತ್ತೆ. ಆಗಲೇ ನೀವು ಈ ರೀತಿಯ ಜನಪ್ರಿಯತೆ, ಈ ರೀತಿಯ ಆಡಳಿತ 7.5 ವರ್ಷಗಳ ಕಾಲ ನೀವು ಮುಖ್ಯಮಂತ್ರಿ ಆಗಬೇಕು ಅಂತಂದರೆ ನಿಮ್ಗೆ ಆ ಬೆರಳು ತುದಿಯಲ್ಲಿ ಇರಬೇಕಾಗುತ್ತೆ. ದಟ್ ವಾಸ್ ಸ್ಟ್ರೆಂತ್ ಆಫ್ ಸಿದ್ದರಾಮಯ್ಯ. ಬಟ್ ಅದರ ಜೊತೆಗೆ ನಾನು ಅಜಿತ್ ಹೋಲಿಸ್ಟಿಕ್ ಅನ್ನೋ ಕಾರಣಕ್ಕೋಸ್ಕರ ಹೇಳ್ತೀನಿ. ನಾನು ಲ್ಯಾಕುನ BJP ದೃಷ್ಟಿಯಿಂದ ಅವ್ರು ಏನಂದ್ರು ನಾನು ಅದಕ್ಕೆ ಹೋಗೋಲ್ಲ, ಬಿಕಾಸ್ ದ್ಯಾಟ್ ಈಸ್ ಪೊಲಿಟಿಕಲ್ ಸ್ಲಗ್ ಫೆಸ್ಟ್. ನನಗನ್ಸುತ್ತೆ ದೇವರಾಜ ಅರಸರಿಗೂ ಸಿದ್ದರಾಮಯ್ಯನವ್ರಿಗೂ ವ್ಯತ್ಯಾಸ ಏನು ನೇರವಾಗಿ ನೋಡಿದರೆ, ದೇವರಾಜ ಅರಸವರು 72ರಿಂದ 78ಕ್ಕೆ ತುರ್ತು ಪರಿಸ್ಥಿತಿಯ ನಂತರದ ಸಂದರ್ಭದಲ್ಲಿ ಇಡೀ ದೇಶದಲ್ಲಿ ಕಾಂಗ್ರೆಸ್ ವಾಶ್ಔಟ್ ಆದಾಗ ಕರ್ನಾಟಕದಲ್ಲಿ ಗೆಲ್ಲಿಸ್ಕೊಟ್ರು. ಅರ್ಥ ಏನು? ದೇವರಾಜ ಅರಸರಿಗೆ ಆರ್ಗನೈಸೇಷನಲ್ ಕೆಪಾಬಿಲಿಟಿ ಇತ್ತು. ಇವತ್ತು ನೀವು ಯು ಆಸ್ಕ್ ಎನಿಬಡಿ, ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ ಕೇಳಿ, ಧರ್ಮಸಿಂಗ್ ಅವ್ರನ್ನ ಕೇಳಿ, ವೀರಪ್ಪ ಮೊಯ್ಲಿ ಅವ್ರನ್ನ ಕೇಳಿ, ಈ ರಾಜ್ಯದಲ್ಲಿ TB ಜಯಚಂದ್ರ ಅವ್ರನ್ನ ಕೇಳಿ, ಹುಚ್ಚುಮಾಸ್ತಿಗೌಡ, ನೀವು ಈ ರಾಜ್ಯದಲ್ಲಿ ನೇಮ್ ಎನಿಬಡಿ, ದೇವರಾಜ ಅರಸರು ಹ್ಯಾಂಡ್ ಪಿಕ್ಡ್. ಯಾಕೆ? ವೀರೇಂದ್ರ ಪಾಟೀಲ್ರು ಮುಖ್ಯಮಂತ್ರಿಯಾಗಿ ಸಂಸ್ಥಾ ಕಾಂಗ್ರೆಸ್ ಜೊತೆಗೆ ಎಲ್ಲರೂ ಹೋಗ್ಬಿಟ್ಟು, ದೇವರಾಜ ಅರಸರು ರಾಜ್ಯಾಧ್ಯಕ್ಷರಾಗಿ ಬಂದಾಗ ಕಾಂಗ್ರೆಸ್ ಬಳಿ ಏನಿತ್ತು ರೀ. ಹಾಗಾಗಿ ದೇವರಾಜ ಅರಸರು ನೀವು ವ್ಯತ್ಯಾಸ ಇದೆ ಅಲ್ವಾ, ಅವ್ಯಾಹತವಾಗಿ ಮುಖ್ಯಮಂತ್ರಿ. ಸಿದ್ದರಾಮಯ್ಯನವರು ನನಗನ್ಸುತ್ತೆ ಅದು ಕಾಂಗ್ರೆಸ್ನಲ್ಲಿ ಬಂದಿದ್ದಕ್ಕೆ ಕಾರಣದಿಂದ ಇರಬಹುದು ಏನೋ. ಆ ಮಟ್ಟದ 2018ರಲ್ಲಿ ಪೊಲಿಟಿಕಲ್ ಇಲೆಕ್ಷನ್ ಮ್ಯಾನೇಜ್ಮೆಂಟ್ನ ಸ್ಕಿಲ್ಸನ್ನು ಅವ್ರು ಪ್ರದರ್ಶಿಸಿದ್ರೆ 2018 ಗೆದ್ಕೊಂಡ್ರೆ ಮತ್ತು ನನಗನ್ಸುತ್ತೆ ಅದಕ್ಕೆ ಕಾರಣ ಏನು ಅಂತ ನನಗೆ ಕೇಳಿದರೆ, ಅನಗತ್ಯವಾಗಿ ತನ್ನ ಮಗನನ್ನ MLA ಮಾಡುವುದಕ್ಕೋಸ್ಕರ ಒಂದು ಚುನಾವಣೆಯನ್ನು ಕಳೆದುಕೊಂಡ್ರು. ಎಸ್ ದಟ್ ಈಸ್ ಅ ಲ್ಯಾಕ್. ಬ್ರೇಕ್ಗೆ ಹೋಗೋಕ್ಕಿಂತ ಮುಂಚೆ ರವೀಂದ್ರ ರೇಷ್ಮೆ ಅವ್ರದ್ದು ಒಂದು ಕ್ವಿಕ್ ರಿಯಾಕ್ಷನ್. ವೈ ಸಿದ್ದರಾಮಯ್ಯ ಸೋ ಇಂಪಾರ್ಟೆಂಟ್ ಸರ್? ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.